ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಲೈಫ್ ಗೋಸ್ ಆನ್. ಸೊ ನಾನಿವತ್ತು ಹಲಸಿನ ಬೀಜದಿಂದ ಮಾಡಿರೋಂಥ ಬಸ್ಸಾರನ್ನ ತೋರಿಸ್ತಾ ಇದ್ದೀನಿ. ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಂದರೆ ತೊಗರಿಬೇಳೆ, ಜೀರಿಗೆ ಮತ್ತು ಹಸಿಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ, ಆಮೇಲೆ ಹುಣ್ಸೆಹಣ್ಣ ನೆನೆ ಹಾಕಿದ್ದೀನಿ, ಆಮೇಲೆ ಅದ್ರ ರಸನ ಸಾಂಬಾರ್ಗೆ ಹಾಕೋಕ್ಕೆ, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು ಬೆಳ್ಳುಳ್ಳಿ ಆಗುತ್ತೆ, ಮತ್ತು ಸ್ವಲ್ಪ ನೀರುಳ್ಳಿ ತೊಗೊಂಡಿದ್ದೀನಿ. ಇದು ಸಣ್ಣದಾಗಿ ಹೆಚ್ಚಿರೋದು ಒಗ್ಗರಣೆಗೆ. ಆಮೇಲೆ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಅದೇ ಒಗ್ಗರಣೆ ಹಾಕೋಕ್ಕೆ ಹಸಿಮೆಣ್ಸಿನ್ಕಾಯಿ, ಅದು ರುಬ್ಬಕ್ಕೆ. ಇದು ಕರಿಬೇವು ತೊಗೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು ಒಣಕಾಯಿನೂ ತೊಗೊಂಡಿದ್ದೀನಿ. ಅದೆರಡು ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಾಸಿವೆ, ಎಣ್ಣೆ. ಇವಾಗ ನಾನು ಫಸ್ಟ್ ಏನು ಮಾಡ್ತೀನಿ, ಬೇಳೆನ ಬೇಯಕ್ಕೆ ಇಟ್ಕೊತೀನಿ. ಇದನ್ನು ನಾನು 3 ವಿಷಲ್ ಕೂಗಿಸಿದ್ದೀನಿ. ಈ ಹಲಸಿಂದೆ ಬೀಜನ ಅದ್ರ ಸಿಪ್ಪೆ ತೆಗಿಬೇಕು ನಾವು. ಇದಾದಮೇಲೆ ಇದನ್ನು ಬೇಳೆ ಬೇಯ್ತಾ ಇದೆ. ಇದೇನೆಂದರೆ ಬೇಳೆ ಸ್ವಲ್ಪ ಹೊಡಿಬೇಕು, ಆವಾಗ ನಮಗೆ ಒಂದು ಸ್ವಲ್ಪ ಬೆಂದಿದೆ ಅಂತ ಗೊತ್ತಾಗುತ್ತೆ. ನಾನಿವಾಗ ಒಂದು ಬಾಣಲೆ ತೊಗೊಂಡು ಜೀರಿಗೆ, ಬೆಳ್ಳುಳ್ಳಿ ಮತ್ತು ನೀರುಳ್ಳಿನ ಹುರ್ಕೋತಾ ಇದ್ದೀನಿ. ಇವಾಗ ಕಾಯಿ ತುರಿ, ಅದು ಹುರಿದಿರೋಂಥ ಜೀರಿಗೆ, ಬೆಳ್ಳುಳ್ಳಿ, ನೀರುಳ್ಳಿ ಹಾಕ್ತಾಯಿದ್ದೀನಿ. ಆನಂತರ ಹಸಿಮೆಣ್ಸಿನ್ಕಾಯನ್ನು ಹುರ್ಕೊಂಡು ಹಾಕಬೇಕು, ಕೊತ್ತಂಬರಿ ಸೊಪ್ಪು, ಆಮೇಲೆ ನಾವು ಬೇಳೆನ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಸ್ವಲ್ಪ ಹಾಕಬೇಕು ಇದಕ್ಕೆ, ಯಾಕೆಂದರೆ ಸ್ವಲ್ಪ ಗಟ್ಟಿ ಬರಬೇಕು. ಇದು ನೋಡಿ ಸಿಪ್ಪೆ ಸುಲಿದಿಟ್ಕೊಂಡಿರೋದು ಹಲಸಿಂದೆ ಕಾಳು ಬೀಜನ. ಆಮೇಲೆ ಇದು ಬೇಳೆನ ನಾನು ಬಸಿಯ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದೆಲ್ಲ ರುಬ್ಬಿರೋಂತಹ ಮಿಶ್ರಣ, ಇದು ಹಸಿಕಾಯಿ, ಒಣಕಾಯಿ, ಅದೇನೇನು ನಾನು ಇದು ಮಾಡ್ಕೊಂಡಿದ್ದೆ, ಹುರಿದಿದ್ದೆ, ಅದನ್ನೆಲ್ಲ ಮಿಕ್ಸಿ ಮಾಡಿಕೊಂಡು ಈ ನಾವು ಬೇಳೆ ಬಸ್ತಿರೋಂಥ ನೀರಿರಲಿ ಮಿಕ್ಸ್ ಮಾಡಿಟ್ಟಿದ್ದೀನಿ. ಸೊ ಇವಾಗ ನಾವು ಹುಣ್ಸೆಹಣ್ಣು ರಸನ ಕ್ಯೂಚ್ಬಿಟ್ಟು ಆ ಹುಣ್ಸೆಹಣ್ಣು ರಸನ ಸಾಂಬಾರ್ಗೆ ಹಾಕ್ತೀನಿ. ಅದಾದ ನಂತರ ನಾನೊಂದು ಬಾಣಲೆ ತೊಗೊಂಡು ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಮತ್ತು ಕರಿಬೇವು ಹಾಕಿ ಆ ಒಗ್ಗರಣೆನ ನಾನು ಸಾಂಬಾರ್ಗೆ ಹಾಕ್ತೀನಿ. ಸೊ ಇದು ಒಂದು ಒಗ್ಗರಣೆ ಆಗುತ್ತೆ ಅದಕ್ಕೆ ಸಾಂಬಾರಿಗೆ. ಅದಾದ ನಂತರ ಹುಣ್ಸೆಹಣ್ಣು ರಸ ನಾನು ಆವಾಗಲೇ ಹೇಳ್ದಂಗೆ ಸಾಂಬಾರ್ಗೆ ಹಾಕ್ತೆ. ಆಮೇಲೆ ಇವಾಗ ಹಾಕ್ತಿರೋ ಒಗ್ಗರಣೆ ಹಲಸಿಂದೆ ಕಾಳು ಬೀಜ ಮತ್ತು ಬೇಳೆನ ಒಗ್ಗರಣೆ ಕೊಡ್ತಾಯಿದ್ದೀನಿ. ಎಣ್ಣೆ, ಸಾಸಿವೆ, ಕರಿಬೇವು, ಹಸಿಮೆಣ್ಸಿನ್ಕಾಯಿ, ನೀರುಳ್ಳಿ ಹಾಕಿದ್ದೀನಿ. ಇಲ್ಲಿ ಸಾರು ಕುದೀತಾ ಇದೆ. ಸೊ ನೋಡಿ, ಬೇಳೆ ಮತ್ತು ಹಲಸಿಂದೆ ಬೀಜ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಮತ್ತು ಕಾಯಿ ತುರಿ ಹಾಕ್ತಾಯಿದ್ದೀನಿ. ನೋಡಿ, ಹೆಲ್ತಿ ಫುಡ್ ರೆಡಿಯಾಗಿದೆ, ಮುದ್ದೆ ಮತ್ತು ಬಸ್ಸಾರು. ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ.